ಪ್ರಶ್ನೆ ಕೇಳಿ ಆಯ್ತು. ಪ್ರಶ್ನೆ ಅವರು ಕೇಳಬೇಕಲ್ವಾ? ಅವ್ರಿಗೆ ನೋಡಿ, ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅವ್ರುಗಳೆಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ಏನಾದ್ರು ಕೇಳಬೇಕು ಅಂತ ಅನ್ಸಿದ್ರೆ ಕೇಳಿ, ಅಥವಾ ಇದಕ್ಕೆ ಆ್ಯಡ್ ಮಾಡಿ ಇನ್ನು ಬೇರೆ ಏನಾದ್ರು ಹೇಳಬೇಕು, ಯಾಕೆ ನೀವು ಇದೇ ಜಾಬ್ಗೆ ಬಂದಿದ್ದೀರಿ ಅನ್ನೋಂಥದ್ದಿದ್ರೂ ಹೇಳ್ಬೋದು. ಹಾಗೆ ಮೇಡಮ್ ನನ್ನ ಹೆಸರು ಶಂಕರಗೌಡ ನನ್ನ ಡಿಗ್ರಿ ಬಂದ್ಬಿಟ್ಟು ಏರೋನಾಟಿಕಲ್ ಇಂಜಿನಿಯರಿಂಗ್. ನಂದು ಮೇನ್ಲಿ ಟೆಕ್ನಿಕಲ್ ಡಿಗ್ರಿನೇ ಆಗಿದ್ರು ಈ ಜಾಬ್ ಚಾಯ್ಸ್ ಮಾಡೋಕ್ಕೆ ಮೇನ್ಲಿ ಒಂದು 2-3 ರೀಸನ್ಸ್ ಅದ. ಒಂದು ಸಿಂಗಲ್ ರೀಸನ್, ಒಂದು ನಮ್ಗೆ ನಾ ಬಂದಿರೋಂಥ ಜಾಗ ಅಲ್ಲಿ ಹೆಂಗಪ್ಪ ಅಂದರೆ ಒಂದು ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಒಂಥರ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಒಂದು ಲೈಫ್ ಟೈಮ್ ಗೋಲ್ ಅನ್ನೋ ಥರ ನೋಡ್ತಾರೆ. ನಾನು ನಾರ್ತ್ ಕರ್ನಾಟಕ ಕಡೆಯಿಂದ ಇರೋದು, ಮತ್ತು ಅದರಲ್ಲಿ ಯೂನಿಫಾರ್ಮ್ ಜಾಬ್ ಅಂದರೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಅಲ್ಲಿ. ಅದು ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಆಗಿರ್ಬೋದು. ಅಥವಾ ಇನ್ನೊಂದು ಕಂಪ್ಯೂಟರ್ ಹಿಂದ್ಗಡೆ ಕುಂತು ಕೆಲಸ ಮಾಡಿ ಅಲ್ಲಿ ಈಗ ನಾವೇನೋ ಒಂದು ಕೆಲಸ ಮಾಡಿರ್ತೀವಿ, ಅದಕ್ಕಿರೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಗೊತ್ತಾಗಲ್ಲ ಮೇಡಮ್. ಅದು ಎಲ್ಲೋ ಒಂದು ಸರ್ವರಲ್ಲಿ ಸೇವ್ ಆಗ್ತಾ ಇರುತ್ತೆ, ಅಲ್ಲಿ ಯಾರೋ ಒಬ್ರು ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಅಂದರೆ ಫಿಸಿಕಲಿ ಒಂದೇ ಅಲ್ಲ, ಮಾನಸಿಕವಾಗಿ ಕೂಡ ನಮ್ಮನ್ನು ಸ್ಟ್ರಾಂಗ್ ಮಾಡಬೇಕು. ಅಂದರೆ ಪಬ್ಲಿಕ್ ಜೊತೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡಬೇಕು, ಯಾವ ಥರ ನೋಡ್ಕೋಬೇಕಂತ ಅದಕ್ಕೇ ಈ ಥರ ಫೀಲ್ಡ್ ಆ್ಯಂಡ್ ಆಪ್ರೇಷನ್ ಟ್ರೈನಿಂಗ್ ಎಲ್ಲ ಕಳಿಸ್ಬಿಟ್ಟು ನಮಗೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡಬೇಕಂತ ನಮ್ಮ ಹೈಯರ್ ಅಸಿಸ್ಟೆಂಟ್ ಜೊತೆನೇ ಕೂರಿಸ್ಬಿಟ್ಟು ಈ ಥರ ಕಳಿಸ್ತಿದ್ದಾರೆ. ಸೊ ಅದನ್ನೆಲ್ಲ ಟ್ರೈನಿಂಗ್ ಪೀರಿಯಡಲ್ಲಿ ರಿಕವರ್ ಮಾಡ್ಕೊತೀವಿ. ಹೋಗ್ತಾ ಹೋಗ್ತಾ ಅದು ನಮಗೆ ಭಯ ಅನ್ನೋದು ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಬಹುಶಃ ಬಾಬು ಅವರು ಕೇಳಿದ್ದು ಪ್ರಶ್ನೆ ನನಗನ್ಸಿದ್ದು ಮೇ ಬಿ ಅವ್ರು ಯಾವ ಅರ್ಥದಲ್ಲಿ ಕೇಳಿರ್ಬೋದು ಅಂತಂದರೆ, ಮಹಿಳೆಯರು ಅಂತಂದರೆ ಸ್ವಲ್ಪ ಎಮೋಷನಲ್ ಅಂದರೆ ಭಾವಜೀವಿಗಳು. ಸಾಮಾನ್ಯವಾಗಿ ಪುರುಷರಷ್ಟು ಪ್ರಾಕ್ಟಿಕಲ್ ಆಗಿರಲ್ಲ, ಬಿಕಾಸ್ ದೇ ಆರ್ ಕೈಂಡ್. ಎಸ್, ಕೈಂಡ್ ಇರ್ತಾರೆ. ಮತ್ತು ಅದೆಲ್ಲ ಅಂದರೆ ಅವ್ರದ್ದು ಇನ್ ಬರ್ತ್ ಅಂದರೆ ಏನು ಬೈ ಬರ್ತ್ ಬಂದಿರತಕ್ಕಂಥ ಕ್ವಾಲಿಟೀಸಿಂದಾಗಿ ಆ ಥರದ ಒಂದು ಪ್ರಶ್ನೆ ಕೇಳಿರ್ಬೋದು ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಅದು ಎರಡೂ ಥರನೂ ನಾವು ಸ್ವೀಕರಿಸ್ಬೋದು. ಮೊದಲನೇದಾಗಿ ಎಮೋಷನಲ್ ಆಗಿ ಡೆಫಿನೆಟ್ಲಿ ನಮ್ಮನ್ನು ಸ್ಟ್ರಾಂಗ್ ಮಾಡಿರ್ತಾರೆ. ಅಲ್ಲಿ ಮಾಡುವಂಥ ಟ್ರೈನಿಂಗ್ ಕೊಡುವಂಥ ಟ್ರೈನಿಂಗ್ ಇದೆಯಲ್ಲ, ಎಲ್ಲೂ ಕೂಡ ರಿಲ್ಯಾಕ್ಸೇಷನ್ ಏನಿಲ್ಲ. ನೀವು ಲೇಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಕಡಿಮೆ, ಈಗ 5 ಕಿಲೋಮೀಟ್ರ್ ಅವ್ರು ಓಡಬೇಕು ಅಂತಂದರೆ ಡೆಫಿನೆಟ್ಲಿ ಯಾರಿಗೂ ಬಿಡೋದಿಲ್ಲ. 5 ಕಿಲೋಮೀಟ್ರ್ ಎಲ್ಲರೂ ಓಡಬೇಕು. ಓಡ್ತಾ ಇದ್ದೀರಲ್ವಾ? ಸೊ ಅದು ಕಂಪಲ್ಸರಿನೇ. ಮತ್ತು ಯಾವುದೇ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇದ್ದರೂ ಕೂಡ ಎಲ್ಲೂ ಕೂಡ ನಮಗೆ ಎಕ್ಸೆಂಪ್ಷನ್ ಇಲ್ಲ. ಸೊ ಹಾಗಾಗಿ ಅಲ್ಲಿ ಏನು ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥದ್ದು, ಎಮೋಷನಲ್ ಸ್ಟ್ರಾಂಗ್ ಆಗುವಂಥದ್ದನ್ನು ಟ್ರೈನಿಂಗ್ ಮಾಡ್ತಾರೆ. ಜೊತೆಗೆ ಸೊ ವಾಟ್ ಎವರ್ ನಮ್ಮ ಅಂದರೆ ನೈಸರ್ಗಿಕವಾಗಿ ಬಂದಂಥ ಒಂದು ಏನಾದರೂ ಕೇರಿಂಗ್ ನೇಚರು, ಆ ಕೈಂಡ್ನೆಸ್ ಇದೆಯಲ್ಲ, ದಟ್ ಹೆಲ್ಪ್ಸ್ ದ ಡಿಪಾರ್ಟ್ಮೆಂಟ್. ಏನು ನಮ್ಮದು ಜನಸ್ನೇಹಿ ಪೊಲೀಸನ್ನು ಮಾಡಬೇಕು ಅಂತ ಇದೆಯಲ್ಲ, ಅದನ್ನು ಸಾಕಾರಗೊಳಿಸೋದಕ್ಕೆ ದಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್. ಸಾಮಾನ್ಯವಾಗಿ ನನ್ನ ಬಗ್ಗೆ ಮಾತಾಡುವಾಗ ನನ್ನ ಫ್ರೆಂಡ್ಸ್ ಆಗಲಿ ಅವ್ರುಗಳೆಲ್ಲ ಹೇಳ್ತಾ ಇರ್ತಾರೆ, ನೀವು ಪೊಲೀಸ್ ಆಗೋದಕ್ಕೇ ಇಟ್ಸ್ ನಾಟ್ ದಟ್ ನೀವು ಪೊಲೀಸ್ ಥರ ತುಂಬ ಏನೋ ರಫ್ ಆಗಿ ಆ ಥರ ಅನ್ಸೋಲ್ಲ, ನೀವು ಹೆಂಗೆ ಪೊಲೀಸ್ ಆದ್ರಿ, ಹೆಂಗೆ ಮಾಡ್ತೀರಿ ಅಂತ. ಬಟ್ ಅದು ಯಾವಾಗಲೂ ಪೊಲೀಸ್ ಆಗಬೇಕು ಅಂತಂದರೆ ಕೆಟ್ಟ ಭಾಷೆನೇ ಬಳಸಬೇಕು ಅಥವಾ ಹೊಡಿಬೇಕು ಅನ್ನೋಂಥದ್ದೇ ಇಲ್ಲ. ಖಂಡಿತ ಯಾವ ಪೊಲೀಸ್ ಸಿಂಗಲ್ಲೂ ಕೂಡ ಆ ಥರದ್ದು ಖಂಡಿತ ಇಲ್ಲ. ನಾನು ಇದುವರೆಗೆ ನನ್ನ ಸರ್ವಿಸಲ್ಲಿ ಒಂದೇ ಒಂದು ಸಲ ಎಕ್ಸೆಪ್ಟ್ 1 ಟೈಮ್ ಹೊಡೆದಿರೋದು ಬಿಟ್ಟರೆ ಯಾವತ್ತೂ ಹೊಡೆದಿಲ್ಲ. ಆಯ್ತು, ಹಂಗಂತ ಮಾತ್ರಕ್ಕೆ ನಾವು ಕ್ರಿಮಿನಲ್ಸ್ಗಳಿಗಾಗಲಿ ಅಥವಾ ನಮ್ಮ ಸ್ಟಾಫ್ ಅಧಿಕಾರಿಗಳಿಂದಾಗಲಿ ಕೆಲಸ ತೆಗಿಯಲ್ಲ ಅಂತಲ್ಲ. ಕೆಲಸ ಮಾಡಿಸೋದಕ್ಕೆ ನಾವು ಕೆಟ್ಟದಾಗಿ ನಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಹಾಗಾಗಿ ಡಿಪಾರ್ಟ್ಮೆಂಟ್ಗೆ ಈ ಒಳ್ಳೆಯತನ ಸಾರ್ವಜನಿಕರಿಗೆ ಒಳ್ಳೆ ಸರ್ವಿಸನ್ನು ಕೊಡೋದಕ್ಕೆ ಉಪಯೋಗ ಆಗುತ್ತೆ. ನಿಜವಾಗ್ಲೂ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಮೆನ್, ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆರಿ ಗುಡ್ ಜಾಬ್. ಪೊಲೀಸಲ್ಲೂ ಕೂಡ ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದೊಂದ್ಸಲ ಹೇಳ್ತೀನಿ, ನಿಮಗಿನ್ನೂ ಜಾಸ್ತಿ ಅವರೇ ಚೆನ್ನಾಗಿ ಕೆಲಸ ಮಾಡೋದು ಅಂತೇಳಿ. ಬಿಕಾಸ್ ನಮಗೆ ಈಗ ಈ ಸ್ಟೇಜಲ್ಲಿ ಒಂದು ರೀತಿ ಇದು ಟ್ರಾನ್ಸಿಷನ್ ಪೀರಿಯಡ್ ಥರ. ಅಂದರೆ ಇಲ್ಲಿಗೆ ಪೊಲೀಸ್ಗೆ ಅಂದರೆ ಮೇಲ್ ಡಾಮಿನೇಟೆಡ್ ಆಗಿರ್ತಕ್ಕಂಥ ಫೋರ್ಸ್ಗೆ ವಿಮೆನ್ ಎಂಟ್ರಿ ಆಗಿ ಅವರನ್ನು ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಡೆಫಿನೆಟ್ ಆಗಿ ಮೆನ್ 1% ಕೆಲಸ ಮಾಡಿದರೆ ವಿಮೆನ್ 2% ಮಾಡಬೇಕಾಗುತ್ತೆ. ಬಿಕಾಸ್ ದೇ ಹ್ಯಾವ್ ಟು ಪ್ರೂವ್ ದಟ್
ಇಲ್ಲ ನಾವು ಕೂಡ ಸಮರ್ಥರಿದ್ದೀವಿ ಅಂತ ತೋರಿಸೋದಕ್ಕೆ. ಹಾಗಾಗಿ ಒಳ್ಳೆ ಕೆಲಸಗಳನ್ನು ನಿಜವಾಗ್ಲೂ ನಮ್ಮ ವಿಮೆನ್ ಆಫೀಸರ್ಸು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಒಂದು ಸಲ ಆಫೀಸರ್ ಅಂತ ಬಂದಮೇಲೆ ದೇರ್ ಈಸ್ ನೋ ಮೇಲ್ ಫಿಮೇಲ್ ಆ ಥರದ್ದು ಇಲ್ಲೇ ಇಲ್ಲ. ಲೇಡಿ ಆಫೀಸರ್ ಆ ಥರದ್ದು ಏನಿಲ್ಲ. ದೇ ವಿಲ್ ಈವನ್ ಅವರ್ ಸೀನಿಯರ್ ಆಫೀಸರ್ಸ್ ಆಲ್ಸೋ ಟ್ರೀಟ್ ದೆಮ್ ಈಕ್ವಲಿ. ಮತ್ತು ಆಪರ್ಚುನಿಟೀಸ್ ಅಷ್ಟೇ ಈಕ್ವಲ್ ಆಗಿಯೇ ಕೊಡ್ತಾರೆ. ಬಟ್ ಇನ್ನೂ ಕೂಡ ಸೊಸೈಟಿನಲ್ಲಿ ಸ್ವಲ್ಪ ಆ ಮನೋಭಾವ ಇದೆ. ಅಂದರೆ ಹೇಗಪ್ಪ ಮಹಿಳೆಯರು ಮಾಡ್ತಾರೆ ಅನ್ನುವಂಥದ್ದು. ಬಹುಶಃ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಮಾಡಿಕೊಡ್ತಾ ಇದೆ. ಹಾಗಾಗಿ ಡೆಫಿನೆಟ್ಲಿ ನಮ್ಮ ವಿಮೆನ್ ಆಫೀಸರ್ಸ್ ವಿಲ್ ಡೂ ಗುಡ್ ಜಾಬ್. ಆಯಿತಾ? ಇವತ್ತು ನಮ್ಮ ಜಿಲ್ಲೆಗೆ ನೀವು ಪ್ರೊಫೆಷನರಿ 11 ಜನ ಪ್ರಶಿಕ್ಷಣಾರ್ಥಿಗಳು ಇಲ್ಲಿಗೆ ಬಂದರು. ನಿಮ್ಮನ್ನು ರಿಸೀವ್ ಮಾಡ್ಕೊಂಡಾಗಿಂದ ನಿಮ್ಮನ್ನು ಬೀಳ್ಕೊಡುಗೆ ಮಾಡೋವರೆಗೂ ಮನೆ ಎಸ್ ಟಿ ಮೇಡಮ್ ಅವರು ಎಷ್ಟು ಮುತುವರ್ಜಿ ವಹಿಸಿ ನಿಮಗೆ ಈ ಒಂದು ತಿಂಗಳ ಅವಧಿಯಲ್ಲಿ ನಿಮಗೆ ಎಷ್ಟೊಂದು ಒಂದು ಶಿಕ್ಷಣವನ್ನು ಅಂದರೆ ಒಂದು ತರಬೇತಿಯನ್ನು ಎಷ್ಟು ಚೆನ್ನಾಗಿ ಕೊಡಿಸಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಯಾಕಂದರೆ ಅದು ನಮ್ಮ ಮೇಡಮ್ ಅವರ ಒಂದು ಕೈಯಲ್ಲಿ ಅವರ ಒಂದು ಮುತುವರ್ಜಿ, ಅವರ ನಿಮ್ಮ ಒಂದು ಪ್ರತಿಯೊಂದು ದಿನದ ಅಪ್ಡೇಟ್ ಮಾಡಿ ಮತ್ತು ಎಲ್ಲೆಲ್ಲಿ ಕಳಿಸ್ಬೇಕು, ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಫಾಲೋಅಪ್ ಮಾಡಿ ನಿಮಗೆ ಒಂದು ತಿಂಗಳ ಅವಧಿಯಲ್ಲಿ ನಿಮಗೆ ಪೊಲೀಸ್ ಇಲಾಖೆ ಬಗ್ಗೆ ನಿಮಗೆ ಒಂದು ಭರವಸೆ ಮೂಡ್ತಕ್ಕಂತಹ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಬೇಕು, ನಾವು ಚೆನ್ನಾಗಿ ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ನಮ್ಮ ಒಂದು ಇದನ್ನು ಸೇವೆಯನ್ನು ಒದಗಿಸಬೇಕು ಅನ್ನೋ ಒಂದು ನಿಮಗೆ ಮನಸ್ಸಲ್ಲಿ ಬರತಕ್ಕಂತಹ ಒಂದು ವಾತಾವರಣವನ್ನು ನಮ್ಮ ಮೇಡಮ್ ಅವರು ನಿಮಗೆ ಸೃಷ್ಟಿಸಿಕೊಟ್ಟಿದ್ದಾರೆ. ಯಾಕಂದರೆ ನಾವು ಪ್ರೊಫೆಷನರಿ ಹೋದಾಗ ನಮಗೆ 60 ಜನ ನಾವು ಗುಲ್ಬರ್ಗ ರೇಂಜ್ಗೆ ಹೋದ್ವಿ ಮೇಡಮ್. ನಮ್ಗೆ 60 ಜನ ಹೋದರೆ ಗೋಕರ್ಣೂರು ಸಾಹೇಬರು, ಐ ಸಾಹೇಬರು, ಪ್ರತಾಪ್ ರೆಡ್ಡಿ ಸಾಹೇಬರು, SP ಸಾಹೇಬರು. ಅವ್ರು ಹೋದಾಗ ನಮಗೆ ಯಾರು ಮಾತಾಡಿಸೋದಿಲ್ಲ. ನಮ್ಗೆ ಹೋದಾಗ ಒಂದು ಹಾಸ್ಟೆಲ್ ಇತ್ತು, ಟ್ರೈನಿಂಗ್ ಹಾಸ್ಟೆಲ್ ಇತ್ತು. ಆ ಟ್ರೈನಿಂಗ್ ಹಾಸ್ಟೆಲಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಡಿಸ್ಟ್ರಿಕ್ಟ್ ಅಲಾಟ್ ಮಾಡಿದ್ರು. ಪ್ರತಾಪ್ ಸಿಂಹ ಸಾಹೇಬರು, RP ಶರ್ಮಾ ಸಾಹೇಬರು ನಮಗೆ ಫಸ್ಟ್ ಬೀದರ್ ಡಿಸ್ಟ್ರಿಕ್ಕಿಗೆ ಹೋದ್ವಿ. ಜಸ್ಟ್ ಮಾತಾಡಿಸಿ ಕಳಿಸಿದ್ದೆ. ಮತ್ತೆ ನಮ್ಮನ್ನು ಯಾರು ನೀವು ಎಲ್ಲಿದ್ದೀರಿ ಏನಿದ್ದೀರಿ ಯಾರು ಏನು ನನಗೆ ಮಾತಾಡಿಸಿಲ್ಲ. ಇವತ್ತು ನಿಮಗೆ ಪ್ರತಿದಿನ ಇವತ್ತು ಬೆಳಗ್ಗೆ ನೀವೇನು ಕೆಲಸ ಮಾಡಬೇಕು, ನಿಮ್ಗೆ ಎಲ್ಲಿ ಟ್ರೈನಿಂಗ್ ಕೊಡಿಸ್ಬೇಕು, ಯಾರ ಹತ್ರ ನಿಮಗೆ ಮಾಹಿತಿ ಕೊಡಿಸ್ಬೇಕು, ಮತ್ತು ನಿಮಗೆ ಉಳ್ಕೊಳ್ಳೋದ ವ್ಯವಸ್ಥೆ, ನಿಮ್ಮ ಸೆಕ್ಯೂರಿಟಿ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಬಂದಿದ್ದೀರಾ, ನಿಮಗೆಲ್ಲರಿಗೂ ಒಳ್ಳೆ ಸೆಕ್ಯೂರಿಟಿ ಕೊಟ್ಟು ನಿಮ್ಮನ್ನು ಏನೋ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಒಂದು ಮನೆಗೆ ರಿಸೀವ್ ಮಾಡಿದಂಗೆ, ಒಂದು ಗೆಸ್ಟಿಗೆ ರಿಸೀವ್ ಮಾಡಿದಂಗೆ, ಮತ್ತು ನಿಮ್ಮನ್ನು ವಾಪಸ್ಸು KPAಗೆ ಕಳಿಸ್ಕೊಡೋವರೆಗೂ ಸಂಪೂರ್ಣ ಜವಾಬ್ದಾರಿಯನ್ನು ಮತ್ತು ಮೇಲ್ವಿಚಾರಣೆಯನ್ನು ನಮ್ಮ ಮೇಡಮ್ ಅವರು ವಹಿಸಿಕೊಂಡು ನಿಮಗೆ ಉತ್ತಮವಾದಂತಹ ಒಂದು ಪ್ರಶಿಕ್ಷಣ ಇದನ್ನು ನಿಮಗೆ ಕೊಡಿಸಿದ್ದಾರೆ ಇಲ್ಲಿ. ಅದನ್ನು ನೀವು ಮೇಡಮ್ ಅವರನ್ನು ಒಂದು ಆದರ್ಶವಾಗಿಟ್ಕೊಂಡು ನೀವು ಅವರಂತೆ ನೀವು ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿಯನ್ನು ಹೊತ್ತು ಮತ್ತು ಅಪರಾಧಗಳನ್ನು ತಡೆಗಟ್ಟುವ ಒಂದು ಜವಾಬ್ದಾರಿಯನ್ನು ಹೊತ್ತು ಇಡೀ ಜಿಲ್ಲೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ ಮೇಡಮ್ ಅವರು. ಅವರ ಕೆಳಗಡೆ ನಾವೆಲ್ಲನೂ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯೂ ಅವರ ಒಂದು ಈಗ ನೀವೇನು ಅವರನ್ನು ನೋಡಿದಿರಿ, ಒಂದು ತಿಂಗಳಿಂದ ನೀವೇನು ನೋಡಿದಿರಿ, ನಿಮ್ಮ ಜೀವನದಲ್ಲಿ ಅವರ ಒಂದು ಆದರ್ಶಗಳು ಮತ್ತು ಅವರ ಒಂದು ಸಲಹೆ ಸೂಚನೆಗಳು ಮತ್ತು ನಿರ್ದೇಶನಗಳನ್ನು ನೀವು ಪಾಲನೆ ಮಾಡಬೇಕು. ಪಾಲನೆ ಮಾಡಿಕೊಂಡು ನೀವು ಅದೇ ರೀತಿಯ ಒಂದು ಉತ್ತಮ ಅಧಿಕಾರಿಗಳಾಗಬೇಕು ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈ ಪತ್ರಿಕಾ ಮಾಧ್ಯಮದವರು ಇವತ್ತು ನಮ್ಮ ಜಿಲ್ಲೆಗೆ ನಮಗೆ ಒಂದು ಅವಿನಾಭಾವ ಸಂಬಂಧ. ಒಂದಿನ ಜಗಳ ಮಾಡ್ಕೊಡ್ತಾಯಿವಿ, ಇನ್ನೊಂದು ದಿನ ಮತ್ತೆ ಹೊಂದಾಗ್ತಾ ಇರ್ತೀವಿ. ಅದು ನಡೀತಾ ಬರ್ತಾ ಇದೆ. ನಮಗೆ ಇವತ್ತು ಮೇಡಮ್ ಅವರು ಮಧ್ಯಾಹ್ನ ನನಗೆ 2 ಗಂಟೆಗೆ ನನಗೆ ಮಾಹಿತಿ ಕೊಟ್ಟರು, ಹಿಂಗೆ ಪ್ರೆಸ್ ಅವ್ರನ್ನ ಕರೆಸಬೇಕು ಮತ್ತು ಪ್ರೊಬೇಷನರ್ಸ್ ಜೊತೆಗೆ ಸಂವಾದ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವು ಎಲ್ಲರಿಗೂ ಇಮಿಡಿಯೇಟ್ ನಂಗೆ ಕಾಲ್ ಮಾಡಿದೆ. ಆಮೇಲೆ ನಮ್ಮ ನವೀನ್ಗೆ ಹೇಳಿದೆ ಮೆಸೇಜ್ ಹಾಕು ಅಂತ ಇಮಿಡಿಯೇಟು ಮೆಸೇಜ್ ಹಾಕಿದ್ರು. ಮತ್ತು ಆ ಸಂಜೆ ಹೊತ್ತು ಸ್ವಲ್ಪ ನಮಗೆ ಸಮಯದ ಅಭಾವ ಇದೆ ಸರ್, ಮತ್ತು ಹಂಗೆ ಏನಾದರೂ ಮಾಡಿ ಮೇಡಮ್ ಅವರು ಆದೇಶ ಕೊಟ್ಟಿರಪ್ಪ ಎಲ್ಲರೂ ಬರಬೇಕು, ತಾವೆಲ್ಲರೂ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ತಾವೆಲ್ಲ ಬಂದಿದ್ದೀರಿ. ಅದಕ್ಕೆ ನಮ್ಮ ಒಂದು ಪೊಲೀಸ್ ಇಲಾಖೆ ನಿಮ್ಮೆಲ್ಲರೂ ಬಹಳ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನೀವು ಇಲ್ಲಿಂದ ಏನು ಕಲ್ತ್ಕೊಂಡು ಹೋಗಿದ್ದೀರಿ ಅದನ್ನು ನಿಮ್ಮ ಜೀವನದಲ್ಲಿ ಮುಂದೆ ಅಳವಡಿಸ್ಕೊಳ್ಳಿ. ಇಲಾಖೆಯಲ್ಲಿ ನೀವಿನ್ನೂ ಸುಮಾರು 35 ವರ್ಷ ಸೇವೆಯನ್ನು ಕೊಡ್ತಕ್ಕಂತಹ ಅಧಿಕಾರಿಗಳು. ಆ ಇಲಾಖೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಒತ್ತಡಗಳನ್ನು ನಾವು ಎದುರಿಸಬೇಕಾಗ್ತದೆ. ಆ ಒತ್ತಡಗಳನ್ನು ಎದುರಿಸಬೇಕಂದ್ರೆ ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು. ಸಿದ್ಧವಾಗಬೇಕಂದ್ರೆ ನಾವು ನಮ್ಮ ಒಂದು ಕೆಲಸದಲ್ಲಿ ನಾವು ಒಂದು ಪರ್ಫೆಕ್ಟ್ನೆಸ್ಸನ್ನು ಕಲ್ಕೋಬೇಕು. ನಾವು ಯಾವಾಗ ಪರ್ಫೆಕ್ಟ್ನೆಸ್ಸನ್ನು ನಾವು ಕಲ್ಕೋತೀವಿ ಆವಾಗ ನೀವು ಯಾವುದೇ ಒಂದು ಸಮಸ್ಯೆ ಬಂದರೂ ಯಾವುದೇ ಒಂದು ಇದನ್ನು ಬಂದ್ರೂ ಅದನ್ನು ಫೇಸ್ ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರ್ತದೆ. ಅದಕ್ಕೇ ಫಸ್ಟ್ ಏನು ಮಾಹಿತಿಯನ್ನು ನೀವು ಕಲಿತಾ ಇದ್ದೀರಿ ಅದನ್ನು ಒಂದು ಮನಸ್ಸಿಟ್ಟು ಅದನ್ನು ಪರಿಪೂರ್ಣವಾಗಿ ಕಲಿಬೇಕು. ಅರ್ಧಂಬರ್ಧ ಕಲಿತ್ರೆ ಅರ್ಧಂಬರ್ಧ ಆಗಿಬಿಡ್ತೀವಿ.
ಏನು ಕಲಿತಿಲ್ಲ ಅಂದರೆ ಏನೂ ಗೊತ್ತಿರಲ್ಲ. ಸಮಾಜದಲ್ಲಿ ನೀವು ನಮ್ಮ ಪೊಲೀಸ್ ಇಲಾಖೆ ಇವತ್ತು ಪ್ರತಿದಿನ ಒಂದು ಹೊಸ ಒಂದು ಇದನ್ನು ನಾವು ಫೇಸ್ ಮಾಡ್ತಾಯಿದ್ದೀವಿ, ಸಮಸ್ಯೆಗಳನ್ನು ಫೇಸ್ ಮಾಡ್ತಾಯಿದ್ದೀವಿ. ಗೊತ್ತಾಗಲ್ಲ ನಮಗೆ, ಇವತ್ತು ಹೀಗಿದ್ದೀವಿ, ನಾಳೆ ಏನು ಸಮಸ್ಯೆ ಬರುತ್ತೆ ಅಂತ ಗೊತ್ತಾಗಲ್ಲ. ಆ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಬೇಕು ಅಂದರೆ ನಮಗೆ ಒಳ್ಳೆಯ ಟ್ರೈನಿಂಗ್ ಆಗಿರಬೇಕು, ಒಳ್ಳೆಯ ಒಂದು ನಾವು ಅದ್ರ ಬಗ್ಗೆ ಕೆಲಸದ ಬಗ್ಗೆ ಗಮನ ಇಟ್ಟು ತಿಳ್ಕೊಂಡಿರಬೇಕು. ಅದನ್ನು ಮಾಡಿದ್ರೆ ಹೊರತು ನಾವು ಒಂದು ಸದೃಢವಾಗಿ ಕೆಲಸ ಮಾಡೋಕ್ಕೆ ನಮಗೆ ಒಂದು ಶಕ್ತಿ ಬರುತ್ತೆ, ಮತ್ತು ಒಂದು ನಾವು ಅದನ್ನು ಫೇಸ್ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಉಂಟಾಗುತ್ತೆ. ಅದನ್ನೆಲ್ಲ ನೀವೆಲ್ಲನೂ ಮಾಡ್ಕೋಬೇಕು ಅಂತ ಈಗ ಹೇಳ್ತಾ ನಾನು